ಏನಾದ್ರೂ ಇವತ್ತು ನಮಗೆ ಒಕ್ಕಲಿಗರು ತೆಗಿಬೇಕಾಗಿತ್ತು ಅಂದ್ರೆ ಇವತ್ತು ಸುಗ್ರೀವಾಜ್ಞೆ ಮಾಡುವ ಮೂಲಕ ಕಾಯ್ದೆಯನ್ನ ಜಾರಿ ಮಾಡಿ ಇವತ್ತು ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನ ತೆಗಿತಾರ. ಒಂದು ವೇಳೆ ನಮ್ಮ ರೈತರ ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತು ಯೋಗ್ಯವಾಗಿರ್ತಕ್ಕಂಥ ಬೆಲೆ ಇಲ್ಲ, ಹಗಲು ರಾತ್ರಿ ರಸ್ತೆಯಲ್ಲಿ ಇಳಿದು ಇವತ್ತು ಹೋರಾಟವನ್ನ ಮಾಡ್ತಿದ್ದಾನೆ. ಅದಕ್ಕೆ ನಮ್ಮ ರೈತರ ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯವಾಗಿ ಬೆಲೆ ಕೊಳ್ಳೆತ್ತಿಕೊಂಡು ಇವತ್ತು ಹೋರಾಟವನ್ನ ಮಾಡ್ತಿದ್ದಾರೆ. ಇವತ್ತು ನೋಡಿ ನಮ್ಮ ಮರಮೂರು ಕಾರ್ಖಾನೆಯಲ್ಲಿ ನಮ್ಮ ರೈತರು ಹೋರಾಟ ಮಾಡ್ತಿದ್ದಾರೆ. ಇವತ್ತು ಆಡಳಿತ ಇರತಕ್ಕಂಥ ಶಾಸಕರು ಮತ್ತೊಂದು ಹೋರಾಟವನ್ನ ಸೃಷ್ಟಿ ಮಾಡಿ ಮತ್ತೆ ಅಲ್ಲಿ ರೈತರ ಜಗಳ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಬಂಧುಗಳೇ, ನಾವ್ ಯಾತಕ್ಕಾಗಿ ಹೋರಾಟ ಮಾಡ್ತೇವ? ರೈತರಿಗೆ ಹಕ್ಕು ಕೇಳೋರಿಲ್ಲ, ರೈತರು ಕೇಳೋದು ತಪ್ಪ. ಇವತ್ತು ನಮ್ಮ ರೈತರ ಬೆಳೆಗಿರ್ತಕ್ಕಂಥ ಯೋಗ್ಯ ಇವತ್ತು ಬೆಳೆ ಕೇಳೋದು ತಪ್ಪ. ಅದಕ್ಕಾಗಿ ನಾವು ಯಾವ ರೈತ ಇವತ್ತು ಸಂಘಟನೆಗಳು ನಮ್ಮ ಗುಂಡು ಹಾಕಿದ್ರೆ ಸರಿ, ಗಲ್ಲಿಗೇರಿಸದ ರೈತ ಪರವಾಗಿರ್ತಕ್ಕಂಥ ಹೋರಾಟವನ್ನು ಕೈ ಬಿಡದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಕೂಡಲೇ ಇವತ್ತೇನೋ ದೊಡ್ಡದಲ್ಲ, ಇದೇನು 200-300 ಇವತ್ತು ಹೆಚ್ಚು ಮಾಡ್ತಕ್ಕಂಥ ಸರ್ಕಾರ ಏನು 5 ಮಿನಿಟಿನ ಕೆಲಸದ ಕೇಂದ್ರ ಸರ್ಕಾರ ಮೆಗೌರ್ ಆಗ್ತಾರೆ. ಯಾಕಂದ್ರೆ ಕಾರ್ಖಾನೆ ಮಾಲೀಕರು ಇವತ್ತು ದೊಡ್ಡ ದೊಡ್ಡ ಮಂತ್ರಿಗಳು ಶಾಸಕರದಾರ. ಬಂಧುಗಳೇ, ಯಾಕೆ ಇವತ್ತ ತುರ್ತು ಸಭೆಯನ್ನು ಕರೆದು ರೈತರಿಗೆ ಜಿಲ್ಲಾಧಿಕಾರಿಗಳು ಕಳಿಸಿ ಇವತ್ತ 3,500 ನಿಧಿ ಮಾಡಿದೀವಪ್ಪ, ರೈತರಿಗೆ ಹೋಗಿ ಹೇಳಿ ತಿಳ್ಕೊಂಡು ಇವತ್ತ ಯಾಕ್ರಿ ಸುಡು ಬಿಸಿಲಲ್ಲಿ ಇವತ್ತು ರೈತರು ಉತ್ತರವನ್ನು ಬಿಟ್ಟು ಹೋರಾಟ ಮಾಡಲಾಗುತ್ತಾರೆ. ಬಂಧುಗಳೇ, ಅದಕ್ಕಾಗಿ ಇವತ್ತು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಇವತ್ತು ರೈತರಿಗೆ ನಮ್ಮ ರಾಜ್ಯದಲ್ಲಿ ಇವತ್ತು ಬೇರೆ ಆಗ್ತದೆ. ಮೆಕ್ಕೆಜೋಳ ನೋಡ್ರಿ, ಇವತ್ತು 17 ರೂಪಾಯಿಗೆ ಬಂದದ. ಇವತ್ತು ಉಳ್ಳಾಗಡ್ಡಿ ಹಾದಿಯಲ್ಲಿ ಚೆಲ್ಲಾಗತ್ತಾರೆ. ಬಂಧುಗಳೇ, ಇವತ್ತು ರೈತರು ಇರಬೇಕು, ಮುಂದೆ ದೇಶಕ್ಕೆ ಅನ್ನಾಗ್ತಕ್ಕಂಥ ರೈತ ಅದು ತಿಳ್ಕೊಂಡು ಇವತ್ತು ಭಾಷಣ ಮಾಡ್ತಾರೆ. ಬಂಧುಗಳೇ, ಅದಕ್ಕಾಗಿ ಇವತ್ತು ರೈತರ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಇಂಡಿ ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಇವತ್ತ ಈ ನ್ಯಾಯ ಸಿಗುವವರೆಗೆ ರೈತರ ಹೋರಾಟವನ್ನು ಮುಂದುವರ್ತೇವೆ. ಕಡದಲ್ಲಿ ರೈತರ ನೋವುಗಳಿದೆ, ರೈತರ ಕಷ್ಟ ಇದೆ. ಆ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ನಾವು ಇವತ್ತು ನಮ್ಮ ರೈತ ಸಂಘಟನೆ ಮುಖಂಡರಾಗಿರ್ತಕ್ಕಂಥ ನಮ್ಮ ಕೆಂಬೋಡಿಯವರು, ಮಲ್ಲವರು, ಸಿದ್ದವರು ಅನೇಕ ಇವತ್ತು ನೇತೃತ್ವದಲ್ಲಿ ಹೋರಾಟವನ್ನ ಮುಂದುವರಿದಿದೆ. ಅದಕ್ಕಾಗಿ ಅನೇಕ ವಿದ್ಯಾರ್ಥಿ ಚಳವಳಿ ಕೂಡ ನಾವು ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ನಿನ್ನೆ ನಮ್ಮ ವಕೀಲರ ಸಂಘದವರು, ಅಸೋಸಿಯೇಷನ್ದವರು ಬೆಂಬಲ ಕೊಟ್ಟಿದ್ದಾರೆ. ಅನೇಕ ಇವತ್ತು ಸಂಘಟನೆಗಳು ಹೋರಾಟವನ್ನು ಬೆಂಬಲಿಸುತ್ತಿದ್ದಾರೆ. ಅದಕ್ಕಾಗಿ ಎಲ್ಲ ತಾಲೂಕಿನ ಸಮಸ್ತ ರೈತ ಹೋರಾಟ ಈ ಹೋರಾಟ ಯಶಸ್ವಿ ಮಾತ್ರ ಹೇಳಿ ಇವತ್ತೆಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಇದು ರೈತರ ಪರವಾಗಿ ನಡೆದಿರ್ತಕ್ಕಂಥ ಹೋರಾಟಕ್ಕೆ ತಾವು ಸಹಕಾರವನ್ನು ಕೊಡಬೇಕು. ರೈತರು ಬೆಳೆಯಿಲ್ಲ ಅಂದ್ರೆ ನಾವು ಏನು ಅನ್ನೋದಿರುವುದಿಲ್ಲ. ರೈತರು ದೇಶಕ್ಕನ್ನತಕ್ಕಂಥವ್ರು ಅಧಿಕಾರಿಗಳಾಗಲಿ ಇವತ್ತು ರಾಜಕಾರಣಿಗಳಾಗಲಿ ಇವತ್ತು ಅನ್ನ ತಿಂತಕ್ಕಂಥದ್ದು ರೈತರು ಅಂತಕ್ಕಂಥ ವಿಚಾರ ಮಾಡಿ ರೈತರ ಮೇಲೆ ಇವತ್ತು ಸಪೋರ್ಟ್ ಅನ್ನು ಕೊಡಬೇಕು, ಬೆಂಬಲ ಕೊಡಬೇಕು ತಿಳ್ಕೊಂಡು ಅನೇಕ ಇವತ್ತೆಲ್ಲ ಹಳ್ಳಿಗಳಿಂದ ರೈತರು ಬಂದಿದ್ದಾರೆ. ಇನ್ನೂ 12-1 ಗಂಟೆ ಇರ್ತಾರೆ ಇವತ್ತು ರೈತರು ಬರ್ತಾರೆ. ಬಂಧುಗಳೇ, ಈ ಹೋರಾಟ ಚಳವಳಿ ಇವತ್ತು ಯಶಸ್ವಿಯಾಗಲಿಕ್ಕೆ ನಮ್ಮ ಹಿಂದಿ ವ್ಯಾಪಾರಸ್ಥ ಬಂಧುಗಳು, ನ್ಯಾಯವಾದಿಗಳು, ಇವತ್ತು ಡಾಕ್ಟರ್ ಅಸೋಸಿಯೇಷನ್ದವರು, ಎಲ್ಲ ವ್ಯಾಪಾರಸ್ಥರು ಕೂಡ ಇವತ್ತು ಸಹಕಾರವನ್ನು ಕೊಡಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ಈ ಹೋರಾಟ ಯಶಸ್ಸಿಗೆ ಸಹಕಾರ ಮಾಡಬೇಕು ತಿಳ್ಕೊಂಡು ಮತ್ತೊಮ್ಮೆ ನಮ್ಮೆಲ್ಲರ ಕೈ ಮುಗಿದ ಮಾತು ಮುಗಿಸ್ತೀನಿ.